ಕಣ್ಣಾಗಿ ನರ ವೀಕ್ ಆಗಿ ಎರಡೂ ಕಣ್ಣು ಹೋಗ್ಬಿಟ್ಟಿರ್ತಾವ. ಡಾಕ್ಟರ್ಗಳು ಹೋದ ಕಣ್ಣು ಬರೋದಿಲ್ಲ ಅಂತ ನಿಮ್ಗೆ ಹೇಳ್ತಾರಲ್ಲ, ಇಲ್ಲಿ ಬಂದು ಈ ಅಮೃತ ಹಾಕೊಂಡ್ರಿ ಅಂದ್ರ ಹೋದ ಕಣ್ಣು ಸಹಿತ ಹೊಳೆ ಬರ್ತಾವೆ. ಸಾಧ್ಯವಾದಷ್ಟು ಕಣ್ಣ ಮೇಲ್ಗಡೆ ಮಾಡಿ 1 ತಿಂಗಳ 15ನೇ ತಾರೀಕು ಇದೇ ಆಗಲೊಳಗಡೆ ಪುನಃ ಔಷಧಿಯನ್ನು ಕಣ್ಣಿಗೆ ಮತ್ತು ಔಷಧಿ ಆಗಿರೋದ್ರಿಂದ ಅದನ್ನ ಮಾಡಿ ಭಾಳ ಹೊತ್ತು ಇರೋದು ಅಲ್ಲ. ಅದಕ್ಕೋಸ್ಕರ ಔಷಧಿ ರೆಡಿ ಮಾಡ್ತಾ ಇದ್ದಾರೆ. ಔಷಧಿ ರೆಡಿ ಮಾಡಲಿಕ್ಕೆ ಒಂದು 15ರಿಂದ 30ರಿಂದ 45 ನಿಮಿಷ ಟೈಮ್ ಬೇಕಾಗ್ತದೆ. ಆ ಔಷಧಿ ರೆಡಿ ಆದಷ್ಟು ಒಳಗಡೆ ಗುರುಗಳ ಬೋಧನೆ ಮಾಡ್ತಾ ಇದ್ದಾರೆ. ಆ ಬೋಧನೆಯನ್ನ ಎಲ್ಲರೂ ತಿಳ್ಕೋಬೇಕು. ಸತ್ಯ ಧರ್ಮ ಸ್ವರೂಪೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ಶ್ರೀ ಗುರುಪಾದೇಶ್ವರಾಯ ನಮಃ. ಸದ್ಗುರುಗಳಿಗೂ, ಆಡೂರಿನ ಎಲ್ಲ ದೇವಾನುದೇವತೆಗಳಿಗೂ, ಆಡೂರಿನ ಎಲ್ಲ ಗುರು ಹಿರಿಯರಿಗೂ, ಆಡೂರಿನ ಪುಣ್ಯಭೂಮಿಯಲ್ಲಿ ಕಣ್ಣಿನ ಪುಣ್ಯದ ಕಾರ್ಯ ಮಾಡಿರ್ತಕ್ಕಂಥ ಗುರುಪಾದರ್ಜನ ಮಠದ ಎಲ್ಲ ಸದ್ಭಕ್ತರಿಗೂ, ಇವತ್ತಿನ ಆರೋಗ್ಯ ಜಾತ್ರೆಯಲ್ಲಿ ನಮ್ಮೊಂದಿಗೆ ಸೇರತಕ್ಕಂಥ ಮಾತೋಶ್ರೀ ನನ್ನ ತಾಯಿ ಸಂಕ್ರಿಕಪ್ಪವನವರಿಗೂ, ಓಂ ಶಾಂತಿ ಅಕ್ಕನವರಿಗೂ, ಅವ್ರು ನಾನು ಬೇಕಾಗಿದ್ದೆ. ಅವ್ರು ನನಗೆ ಬೇಕಾಗಿ ಹೇಳಿದ್ರು, ನನಗೆ ಹಿಂಗೆ ಸಮಸ್ಯೆ ಇದೆ ಅಂತ ಪರಿಹಾರ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಹೇಳಿ. ನನ್ನ ಹೆಸರು ಮಹಿಳಾ ಅಂತ. ನಾನು ಇಲ್ಲೇ ಆಡೋದ್ರಿಂದ ಆಮೇಲೆ ನಾನು 5 ಸಲ ಈಗ 6ನೇ ಸಲ ನಾನು ಕಣ್ಣಿಗೆ ಎಣ್ಣೆ ಹಾಕಿಸ್ಕೊಳ್ತಾ ಇರೋದು. ಆಮೇಲೆ ಈಗ ಸರ್ ಹೇಳಿದ್ರೆ ನೀವು 2 ಸಲ ಬಿಟ್ಟು ಹೋಗಿದ್ದೆ. ಆಮೇಲೆ 3ನೇ ಸಲ ಯಾರು ಹೇಳಿದ್ರು. ಆಮೇಲೆ ನೀವು ತಗೊಂಡು ಹೋಗಿ ನಾನು ಊಟ ಮಾಡಿದ್ದೆ. ಈಗ ಹೊಟ್ಟಿಗೆ ಆಗ್ತಿರ್ಲಿಲ್ಲ. ದಿನಕ್ಕೆ 5-6 ಸಲ ಊಟ ಮಾಡಿದ್ರೆ ಬೇರೆ ಹೋಗ್ತಿದ್ದೆ. ಆಮೇಲೆ ಒಂದು 20 ವಾರನೇ ಆಗಿಲ್ಲ, 20 ದಿವಸ ಅಷ್ಟೇ ಆಗಿತ್ತು ನಾವು ಕುಡಿದು. ಈಗ ನಾನು ಭಾಳ ಕಡೆ ಹೋಗ್ತಿದ್ದೆ. ನಮ್ಮ ಕಡೆಯವರು ನೀರು ಸರ್ ಒಟ್ಟ ಇಬ್ಬರಾಗಿದ್ದರೆ ಮಸ್ತನ 2 ಸಲ ಸುಮಾರು ಶಂಕರ ಹಾಸ್ಪಿಟಲ್ ತೋರಿಸಿ ಮಾಡಿಸ್ತೀರಾ, ಆಪರೇಷನ್ ಮಾಡಿಸಿ. ಆದ್ರೂ ಗ್ಯಾರಂಟಿ ಕೊಡಲ್ಲ. ಗ್ಯಾರಂಟಿ ಕೊಡಲ್ಲ. ನಾವು ಯಾಕೆ ಆಪರೇಷನ್ ಮಾಡಿಸ್ಕೊಂಡು ವಾಪಸ್ ನಾವು ಹಾಕೋಬೇಕು. ಬಂದೆ ಅಷ್ಟೊತ್ತಿಗೆ ನಮಗೆ ಇಲ್ಲಿಂದ ಒಂದು ಸೂಟ್ ಬರ್ತೀವಿ. ಇಲ್ಲಿ 6 ವಾರ ಔಷಧಿ ಬಿಡ್ತಾರೆ, ಹೋಗಿ ನಾವು ಇಲ್ಲಿ ಬಂದು 2 ಸಲ ಔಷಧಿ ಬಿಡಿಸಿ ಪ್ರತಿ ಸಲ ನಿಲ್ಲಂತೆ 1ನೇ ಸಲ ಔಷಧಿ ಬಿಡಿಸಿ ಹೋದಾಗ ನೀರು ಬರೋ ನಿಲ್ತು. 2ನೇ ಸಲ 3ನೇ ಸಲ ಕ್ಲಿಯರ್ ಕಾಣ್ತದೆ. ಈಗ ನಾನು ನಿಮ್ಗೆಲ್ಲರಿಗೂ ಹೊಸದಾಗಿ ಬಂದಿರಲ್ಲ, ನಮ್ಮ ಹಿರಿಯರು ಹೇಳಿದಂಗ ನಿಮ್ಮೆಲ್ಲರ ತಲೆಯಾಗ ಒಂದು 4-5 ಪ್ರಶ್ನೆ ಇರ್ತಾವೆ. ಆ 4-5 ಪ್ರಶ್ನೆಗೆ ಉತ್ತರ ಆದ್ಮೇಲೆ ಔಷಧ ಹಾಕಿಸ್ಕೊಡ್ತೇನೆ. ಎಲ್ಲ 1ನೇ ಪ್ರಶ್ನೆ ಇರ್ತೈತಿ. 1ನೇ ಪ್ರಶ್ನೆ ಏನಂದ್ರ, ಈ ಕಣ್ಣಿನ ಹನಿಯನ್ನ ಯಾರು ಹಾಕೋಬೇಕು, ಯಾರು ಹಾಕೋಬಾರ್ದು. 1ನೇದು ಯಾರು ಹಾಕೋಬಾರ್ದು ಅಂತ ಹೇಳ್ತೀನಿ, ಯಾರು ಹಾಕೋಬೇಕು ಅನ್ನೋದು ಹೇಳ್ತೀನಿ. ಯಾರು ಹಾಕೋಬಾರ್ದಂದ್ರೆ ಯಾರಿಗೆ 5 ವರ್ಷದ ಒಳಗಿನ ಮಕ್ಕಳಾರ ಅವ್ರಿಗೆ ಹಾಕಿಸ್ಬೇಡ. 5 ವರ್ಷ ಮೇಲ್ಪಟ್ಟು ಜೀವಂತಿರುವಂತ ಎಲ್ಲಾ ವಯಸ್ಸಿನವರಿಗೂ ಈ ಅಮೃತ ಹಾಕಿಸ್ಬೇಕು. ಮತ್ತೆ ಯಾರಿಗೆ ಹಾಕಿಸ್ಬೇಡ್ರಿ ಅಂದ್ರೆ ಯಾರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು 1 ವರ್ಷದ ಒಳಗಿರಲಿಲ್ಲ ನೀವು ಹಾಕಿಸ್ಕೋಬೇಕು. 1 ವರ್ಷ ದಾಟಿದ ಮೇಲೆ ಹಾಕೊಳ್ಳಿ. ಇನ್ನು 2 ಕಣ್ಣು ನಾವು 1 ಕಣ್ಣಿಗೆ ಆಪರೇಷನ್ ಮಾಡಿಸೇವಿ, ವರ್ಷ ಆಗಿಲ್ಲ, ಇದಕ್ಕೆ ಮಾಡಿಸಿಲ್ಲ ಅನ್ನೋದಿರಲ್ಲ. ಯಾವ ಕಣ್ಣಿಗೆ ಆಪರೇಷನ್ ಮಾಡಿಸಿಲ್ಲ ಅದಕ್ಕೆ ಹಾಕಿಸ್ರಿ, ಮಾಡಿದ್ದಕ್ಕೆ ಹಾಕಿಸ್ಬೇಕು. ಇನ್ನು ಯಾರು ಕಣ್ಣಾಗ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರ್ತಾರೆ, ಕೆಲವು ಲೇಸರ್ ಅಂತ ಮಾಡ್ತಾರೆ, ಅಂತವ್ರು 8 ತಿಂಗಳ ಆದ್ಮೇಲೆ 6 ತಿಂಗಳ ನಂತರ ಈ ಔಷಧ ಹಾಕೊಳ್ಳಿ. ಇನ್ನ ಕಣ್ಣಾಗ ಇಂಜೆಕ್ಷನ್ ಮಾಡಿರ್ತಾರೆ ಡಾಕ್ಟರ್, ಯಾರಿಗೆ ಕಣ್ಣು ಇದ್ದಾರೆ ಅಂತವ್ರು 3 ತಿಂಗಳ ಆದ್ಮೇಲೆ ಈ ಅಮೃತ ಹಾಕೊಳ್ಳಿ. ಇನ್ನು ಕಣ್ಣಾಗ ಯಾರು ಲೆನ್ಸ್ ಹಾಕೊಂಡ್ರೆ ಬಂದಿದ್ರಿ ಅಂದ್ರೆ ಆ ಲೆನ್ಸ್ ತೆಗಿಬೇಡ್ರಿ. ಆ ಲೆನ್ಸ್ ಕಣ್ಣಾಗ ಇರಲಿ, ನೀವು ಹಾಕೊಂತ ಹೋಗಿ ಸಲ ಅವಾಗ ಇದನ್ನ ತೆಗಿಯಾಕ್ತದೆ. ಇನ್ನ ದಿನ ರಾತ್ರಿ ಕಣ್ಣಾಗ ಹಾಕೊಳ್ಳೋಕೆ ಡ್ರಾಪ್ ಕೊಟ್ಟಿರ್ತಾರೆ ಡಾಕ್ಟರ್ ನಿಮಗೆ. ಅಂತಾರ ಯಾರು ಬಂದಿದ್ರಿ ಅಂದ್ರೆ ಆ ಕಣ್ಣಾಗಿನ ಡ್ರಾಪ್ ನ ಇಲ್ಲಿ ಬರೋ ದಿನ ಹಾಕೋಬೇಡ್ರಿ, 2ನೇ ದಿನ ಹಾಕೋಬೇಡ್ರಿ, 3ನೇ ದಿನಕ್ಕೆ ಆ ಡ್ರಾಪ್ ಹಾಕೊಳ್ಳಿ. ಹಂಗಂತ ಇವತ್ತು ಹಾಕೊಂಡ ಬಂದಿದ್ರಿ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ
ಇವತ್ತು ಇದನ್ನ ಹಾಕೊಂಡು ಹೋಗ್ರಿ, ಮುಂದಿನ ಸಾರಿ ಬರ್ಬೇಕಾದ್ರೆ ಲಾಭ ಬಿಟ್ಟು ಇದು ಬ್ಯಾಡ. ಏನು ಬೇಕಾಗಿತ್ತು ಯಾರಿಗೆ ಅಂದ್ರ ಈ ಕಣ್ಣಿನ ಹನಿಯನ್ನ ಕಣ್ಣು ಆರಾಮಿದ್ದಾಗ ಹಾಕಿಸ್ರಿ, ಕಣ್ಣಿನ ಸಮಸ್ಯೆ ಇದ್ದಾಗ ಹಾಕಿಸ್ರಿ. ಆರಾಮಿದ್ದಾಗ ಯಾಕೆ ಹಾಕಿಸ್ಬೇಕು ಅಂದ್ರೆ ಹಿಂದಿನ ಕಾಲದಾಗ ನಮ್ಮ ಹಿರಿಯರಿಗೆ ಅವ್ರಿಗೆ ಊರಿಗೆ ಬಂದ ಪೇಪರ್ ಬರ್ತಿತ್ತು ಓದಾಕ ಸಾಹಿತ್ಯ ಕರ್ನಾಟಕ ಕೇಳಬೇಕಂದ್ರ ಆಕಾಶವಾಣಿ ರೇಡಿಯೋ ಅಷ್ಟೇ ಇತ್ತು, ನೋಡಾಕ ಟಿವಿ ಊರಿಗೆ ಒಬ್ಬರದೇ ಇತ್ತು. ಹೀಗಾಗಿ ಯಾರಿಗೂ ಕಣ್ಣಿನ ಸಮಸ್ಯೆ ಇರಲಿಲ್ಲ. ಈಗ ನಮ್ದೆಲ್ಲ ಪರಿಸ್ಥಿತಿ ಏನಾಗಿದೆ ಅಂದ್ರ ಆ ಕೂಸು ಹುಡ್ತಂದ್ರೆ ಹೋಗಿ ಅಲ್ಲೇ ಮೊಬೈಲ್ ತಗೊಂಡು ಸೆಲ್ಫಿ ತೆಗೆದ್ಬಿಡ್ತೀವಿ. ಮೊದಲಿಂದ ಕಣ್ಣು ಬರ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಮನ್ಯಾಗ ಮೊಬೈಲು, ಶಾಲ್ಯಾಗ ಕಂಪ್ಯೂಟರ್, ಲ್ಯಾಪ್ಟಾಪ್, ಟಿವಿ. ಮನುಷ್ಯ ಲಾರಿ ಬಾಯಾಗ ಸಿಕ್ಕಾವ ಉಳಿದಾಕರೆ ಈ ಮೊಬೈಲ್ ಕೈಯಾಗ ಸಿಕ್ಕಾ ಓದಿಲ್ಲ. ಅದಕ್ಕಾಗಿ ಮೊಬೈಲ್ ಯಾರ ಕೈಯಾಗ ಐತೆ ಅದೆಲ್ಲರಿಗೂ ಕಣ್ಣಿನ ಅಮೃತ ಹಾಕಿಸಿ. ಇನ್ನ ಈ ಕಣ್ಣಿನ ಹನಿಯನ್ನ ಮತ್ತೆ ಯಾರ್ಯಾರಿಗೆ ಹಾಕಿಸ್ಬೇಕಂದ್ರೆ ನಿಮಗ ಇದನ್ನ ಹಾಕೋದ್ರಿಂದ ಏನೇನ್ ಲಾಭ ಅದಾವಂದ್ರ ಕಣ್ಣಾಗ ಪೊರಿ ಬಂದಿದ್ರ ಹರಿದು ಹೋಗೈತಿ, ಕಣ್ಣಾಗ ದುರ್ಮಾಂಸ ಬಂದಿದ್ರ ಕರಿ ಹೋಗೈತಿ, ಕಣ್ಣಾಗ ನೀರ್ ಬೆಳಿತಿತ್ತಂದ್ರ ಒಣಗ್ತಿತ್ತಂದ್ರ ತಿಂಡಿ ಬೆಳಿತಿತ್ತಂದ್ರ ಕೆಂಪು ಹಾಕಿತ್ತಂದ್ರ ಪಿಂಚ್ಗಳಿದ್ರ ಸ್ವಚ್ಛ ಆಗಿರ್ತದೆ. ಕಣ್ಣಾಗ ಕುಡಿ ಕುಣ್ಣ ಅಂತ ಕವರಿ ಮನುಷ್ಯ ಬಾಳ ಕಾಣುತ್ತೆ, ಆ ಕುಡಿ ಕುಣ್ಣ ಆರಾಮ ಆಗ್ತದೆ. ಆಮೇಲೆ ಕಣ್ಣಾಗ ಇಳಗಣ್ಣ ಅಂತ ಬರ್ತಾವ. ಇಳಗಣ್ಣ ಐತಲ್ಲ, ನಾವು ಹುಟ್ಟಿದಾಗ ಬಂದು ನಮ್ಗೆ ಕರ್ಕೊಂಡು ಹೋಗೋಣ ಇರ್ತದೆ, ಯಾವ ದವಾಖಾನೆ ಆರಾಮ ಆಗಂಗಿಲ್ಲ. ಈ ಅಮೃತ ಹಾಕಿದ್ರೆ ಇಳಗಣ್ಣ ಸಹಿತ ಸರಿ ಆಗ್ತದೆ. ಇನ್ನ ಈಗ ಅವ್ರು ಹೇಳಿದ್ರಲ್ರಿ ಕಣ್ಣಾಗಿ ನರ ವೀಕ್ ಆಗಿ ಎರಡೂ ಕಣ್ಣು ಹೋಗ್ಬಿಟ್ಟಿರ್ತಾವ. ಡಾಕ್ಟರ್ಗಳು ಹೋದ ಕಣ್ಣು ಬರೋದಿಲ್ಲ ಅಂತ ನಿಮ್ಗೆ ಹೇಳ್ತಾರಲ್ಲ, ಇಲ್ಲಿ ಬಂದು ಈ ಅಮೃತ ಹಾಕೊಂಡ್ರಿ ಅಂದ್ರ ಹೋದ ಕಣ್ಣು ಸಹಿತ ಹೊರಗೆ ಬರ್ತಾವೆ ಅಂತ 100 ಮಂದಿ ಇಲ್ಲೇ ಅದ. ಈಗ ಅವರೊಬ್ಬರು ಹಾಗೆ ಮಾತಾಡೋದು. ಇನ್ನ ಇಷ್ಟೊತ್ತನ ಎಲ್ಲ ಹೇಳಿದ್ರಿ, ನೀವು ಬಹಳ ಮಂದಿಗೆ ಎಲ್ಲ ಹೇಳಿದ್ರೆ ನಾವು ಅದಕ್ಕೆ ಬಂದಿರ್ತೀವಿ. 40 ಸಲ ಬಂದಾಗ ಬಹಳ ಬಂದಿದ್ದೇವೆ ಅಂತ. ಇದಕ್ಕ ದೂರದೃಷ್ಟಿ, ಸಮೀಪ ದೃಷ್ಟಿ, 40 ಅಂತ ಹೇಳೋದಲ್ಲ, ಆನೆ ಹೊಟ್ಟೆ ಪಾಳಿ ಹಣ್ಣು ಕೊಟ್ಟಾಗ್ರಿ ಎಷ್ಟು ನಂಬರ್ ಇದ್ರು ಸ್ವಚ್ಛ. ಹಂಗಾರ ಈ ಕಣ್ಣಿನ ಹಣ್ಣಿಯನ್ನ ಇಷ್ಟು ಚಲೋ ಐತಿ ಅಂದ್ರ ನಿಮ್ ತಲೆಯಾಗ ಇನ್ನೊಂದು ಪ್ರಶ್ನೆ ಐತಿ, ಎಷ್ಟು ಸಲ ಹಾಕೊಂಡ್ರೆ ನಮ್ ಕಣ್ಣು ಸ್ವಚ್ಛ ಆಗ್ತಾವ್ರಿ ಅಂತ ನಿಮ್ ತಲೆಯಾಗ ಪ್ರಶ್ನೆ ಐತಿ. ಎಷ್ಟು ಸಲ ಹಾಕೊಂಡ್ರೆ ಸ್ವಚ್ಛ ಆಗ್ತಾವಂದ್ರ ಯಾವ್ದು ಆರೋಗ್ಯ ಬಹಳ ಗಟ್ಟಿ ಐತಿ, ಕಣ್ಣಿಂದ ಅಷ್ಟ ಸಮಸ್ಯೆ ಐತಿ, ಅವರು 6 ರಿಂದ 7 ಸಲ ಬಂದ್ರೆ ನಿಮ್ ಕಣ್ಣು ಸ್ವಚ್ಛ ಆಗ್ತಾವ. ಯಾರಿಗೆ BP, ಶುಗರ್, ಥೈರಾಯ್ಡ್ ಐತಿ, ನಿಶಕ್ತಿ ಇದೀವಿ, ಮುದುಕರಾಗಿರಿ. ನಾನು ಮುದುಕರ ನಿಶಕ್ತಿ ಅಂತಿದ್ದೆ, ಮುದುಕರ ಚಲೋ ಶಕ್ತಿ ಅದಾವ, ಹರಿಹರ ನಿಶಕ್ತಿ ಮಾಡೈತಿ. ಅದಕ್ಕೆ ನಿಶಕ್ತಿ ಇದ್ದಾರು, ಹಣ್ಣನ್ನು ಮುದುಕಾದರು 1-4 ಸಲ ಹೆಚ್ಚಬೇಕು, ಅನ್ನೋದು ಪ್ರತಿ ಸಲ 12 ಸಲ. ಇನ್ನು ಯಾರು ಸೆರೆ ಕುಡಿತೀರಿ, ಗುಟ್ಕಾ ತಿಂತೀರಿ, ನಾನ್ ವೆಜ್ ತಿಂತೀರಿ, ಸಿಗರೇಟ್ ಸೇರ್ತೀರಿ, ತಂಬಾಕು ಹಾಕ್ತೀರಿ, ನೀವು ಅದಕ್ಕಿಂತ 1-4 ಸಲ ಹೆಚ್ಚಬೇಕು. ಅಂದ್ರ ಹೊರಗಿನ ವಿಷ ತೆಗೆದು ಔಷಧ ಕೆಲಸ ಮಾಡ್ತೀವಿ. ನೀವೇನಂತೀರಿ, ಔಷಧಿ ಚಲೋ ಐತಿ, ಇನ್ನೂ 4 ಸಲ ಹೆಚ್ಚು ಬರ್ತೀವಿ, ಕಡೆ ಪ್ರಶ್ನೆ ಐತಿ ಅಂತೀರಿ. ಆ ಕಡೆ ಪ್ರಶ್ನೆ ಯಾವ್ದಂದ್ರ, ನಿಮ್ಮ ಕಡೆ ಪ್ರಶ್ನೆ ಏನಂದ್ರ ಈ ಕಣ್ಣಿನ ಹನಿಯನ್ನು ಹಾಕೋದ್ರಿಂದ ಸೈಡ್ ಎಫೆಕ್ಟ್ ಏನಾರ ಐತಿ ಅಂತ ಕೇಳ್ತೀರಿ. ಇದನ್ನ ಹಾಕೋದ್ರಿಂದ ಸೈಡ್ ಎಫೆಕ್ಟ್ ಇಲ್ರಿ, ಉಲ್ಟಾ ಸೈಡ್ ಬೆನಿಫಿಟ್ ಐತಿ. ಏನ್ ಸೈಡ್ ಬೆನಿಫಿಟ್ ಐತಿ ಅಂದ್ರೆ, ಯಾರಿಗ ಹನಿ ಕಣ್ಣಾಗ ಹಾಕೋತೀರಿ, ಹಾಕೋದ್ ಕಣ್ಣಾಗ ಆದ್ರೆ ನಿಮ್ಗೆ ಯಾರಿಗಾರ ಹೊಟ್ಟೆ ನೋವು ಇದ್ರೆ ಕಡಿಮೆ ಆಗ್ತೈತಿ, ಹೊಟ್ಟೆ ಮುರಿಯೋದಿದ್ರೆ ಕಡಿಮೆ ಆಗ್ತೈತಿ, ಹೊಟ್ಟೆ ಕಡಿಯೋದಿದ್ರೆ ಕಡಿಮೆ ಆಗ್ತೈತಿ. ಹಂಗಂತ ಇನ್ನೊಬ್ಬರು ಕಂಡು ಹೊಟ್ಟೆ ಹೊಡ್ಕೊಂತಿರಲ್ಲ, ಆದಾರ ಹೋಗೋದಿಲ್ಲ. ಆ ಹೊಟ್ಟೆ ಹೊಟ್ಟೆ ಕಡೆ ಹೊಟ್ಟೆ ಹೊಟ್ಟೆ ಆರಾಮಾಗೋದು. ಯಾರಿಗೂ ಕಣ್ಣಾಗ ಯಾವ ಹನಿ ಹಾಕೋತೀರಿ, ನಿಮ್ಗೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆಯಲ್ಲಿರೋ ವ್ಯತ್ಯಾಸ ಸರಿಯಾಗಿ. ಮತ್ತೆ ಇದನ್ನ ಹೆಣ್ಮಕ್ಳಿಗೆ ಹಾಕಿಸ್ರಿ, ಗಂಡ್ಮಕ್ಳಿಗೆ ಹಾಕಿಸ್ರಿ, ಮಕ್ಕಳಿಗೆ ಹಾಕಿಸ್ರಿ, ಮುದುಕರಿಗೆ ಹಾಕಿಸ್ರಿ. ಹಾಕೋತ ಹೋದಂಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸಣ್ಣ ಪುಟ್ಟ ಕಾಯಿಲೆ ಆರಾಮಾಗುವಂತ ಶಕ್ತಿ ಬರ್ತದೆ. ಹಾಗಾರ ಇದನ್ನ ಹೇಳ್ರಿ, ಹಾಕುದು 2 ಹನಿ ಆಡೋ ಕೃಪಾದ ನಮ್ಮ ಸಲ ತಂದಿರೋ ಸಂಜೀವಿನಿ ಕಣ್ಣಿನ ಹನಿ ಅಂತ ನನಗೆ ಅನಿಸ್ತಾ ಇದೆ. ಈ ಕಣ್ಣಿನ ಹನಿ ಜಾಸ್ತಿ ಬಗ್ಗೆ ನಿಮ್ಗೊಂದು 2 ಉದಾಹರಣೆ ಹೇಳಬೇಕು. ನಮ್ಮ ಸಿದ್ಧಿಗಂ ಸೌಕರ್ ಅಂತೂ ಇದ್ರ ಸಲುವಾಗಿ ಈ ಊರು ಹಿರಿಯರ ಕರ್ಕೊಂಡು ನಿಂತ್ರ ಇದು ಒಟ್ಟೆ ಟಿವಿಯಾಗ ಪೇಪರ್ನಾಗ ಎಲ್ಲ ನೋಡಿರ್ತೀರಿ, ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಐತೇನ್ರಿ, ಇದು ಎಲ್ಲಿ ಇಲ್ಲ. ಆದ್ರೆ ಯಾಕೆ ಇಷ್ಟ, ನಾವು 5 ವರ್ಷದಿಂದ ಔಷಧ ಹಾಕೊಳಕ 30 ಮಂದಿ ಹಾಕೊಳಕತ್ತಿದ್ರಿ ಹಿರಿಯರ. 30 ಮಂದಿ ನಾವ ಏನ್ ಕೆಲಸ ಮಾಡೋದ್ರಲ್ಲಿ ಹಾಕೊಳಕತ್ತಿದ್ವಿ. ಹಾಕೋರ ನೀ ಹಾಕೋ ಮೊದಲು ನೀ ಹಾಕೊಂತ 3 ತಾಸು ಮುದ್ದಾಡಿದ್ದೀವಿ. ಇದಕ್ಕೆ
ಯಾಕಂದ್ರೆ ನಿನ್ನ ಕಡೆಗೆ ಏನಾರ ಆಗ್ಲಿಪ್ಪ ಆಮೇಲೆ ನೀ ಸ್ವರಹಿತ ಹಾಕೋತೀನಿ ಅಂತೇಳಿ. ಈಗ 5 ರಾಜ್ಯದಾಗ ಲಕ್ಷಕ್ಕಿಂತ ಹೆಚ್ಚು ಮಂದಿ ನಸಿಕಿನಾಗ ಬಂದು ಕೂತ್ ಹಾಕೋತಾರೆ ಅಮೃತ. ಹಂಗಾದ್ರೆ ಇಲ್ಲಿ ಬಂದಿರಲ್ಲ 50 ರೂಪಾಯಿಗೆ ಕಣ್ಣ ಬೋಸದಾಗ್ತೀವಿ, ಹುಬ್ಬಳ್ಳಿಯಾಗ 20 ರೂಪಾಯಿ ತಗೋತೀವಿ, ಅನ್ನಿಗೇರಿ ಬೇರೆ ಕಡೆ 30 ತಗೋತೀವಲ್ಲ, ಈ ರೊಕ್ಕ ಸಹಿತ ಅಪ್ಪನ ಮಠಕ್ಕೆ ಸೇವಾ ಕೊಟ್ಟೆ. ಯಾವುದೇ ತರದ ತಲೆನೋವಿರಲಿ, ಆ ತಲೆನೋವು ಎಷ್ಟು ಪ್ರಸಿದ್ಧರಾಗಿರಲಿ, ಎಷ್ಟು ಖರ್ಚು ಮಾಡಿದ್ರು ಆರಾಮಾಗಿರೋ ತಲೆನೋವಿರಲಿ, ಇಲ್ಲಿ 3 ಬಿಟ್ಟು 4 ರೂಪಾಯಿ ಹಾಕೊಂಡ್ಬಿಡ್ರಿ, ತಲೆನೋವು ಇರೋದಿಲ್ಲ, ಬರೋದಿಲ್ಲ. ಇನ್ನು ಮತ್ತೆ ಯಾರು ಹಾಕೋಬೇಕಂದ್ರ ಮೂಗಿದ್ದಾಗಿ ಮೂಗಿನ ಸಮಸ್ಯೆ ಇದ್ರ, ಮೂಗಿನಾಗ ದುರ್ಮಾಂಸಗಳಿದ್ರ, ಮೂಗಿನಾಗಿಂದ ರಕ್ತ ಸೋರ್ತಿದ್ರ, ಮೂಗಿನಾಗಿಂದ ಪದೇ ಪದೇ ಸೀಲ್ ಬರ್ತಿದ್ರ, ಮೂಗಿನಾಗಿಂದ ವಾಸನೆ ಗೊತ್ತಾಗದೆ ಇದ್ರ, ಮಕ್ಕಳು ನಿದ್ದೆ ಹತ್ತದೇ ಇದ್ರ, ನಿದ್ದೆ ಹತ್ತಿದ್ರ ನೀವು ಹೊಳ್ಳಿ ಒಡಕಿ ಜೋರಿದ್ರ, ಮತ್ತ ಸೈನಸ್ ಪ್ರಾಬ್ಲಮ್ಸ್ ಮೂಗಿಗೆ ಏನೇ ಸಮಸ್ಯೆ ಇರಲಿ 3 ಬಿಟ್ಟು 4 ರೂಪಾಯಿ ಮೂಗಿನಾಗ ಎಂಬತ್ತು ಹಾಕೊಡ್ರಿ, ಮೂಗಿನ ಸಲುವಾಗಿ ಆಪರೇಷನ್ ಇಂಜೆಕ್ಷನ್ ಅವಶ್ಯಕತೆ ಬರುತ್ತೆ. ಕಿವಿ ಹೊಡಿತಾವು, ಕಿವಿಯಾಗ ಮಷೀನ್ ಹಾಕೊಂಡಿರಿ, ನೀವು 6 ಬಿಟ್ಟು 7 ರೂಪಾಯಿ ಹಾಕ್ರಿ, ನಿಮ್ಮದು ಕಿವಿಯಾಗಿರೋ ಎಲ್ಲಾ ಸಮಸ್ಯೆ ಸ್ವಚ್ಛಾಗಿ ನಿಮ್ ಕಿವಿಯಾಗ ಮಷೀನ್ ಸಹಿತ ಬಾಳ ಅಂತ ಹೇಳ್ತಾರೆ. ಮತ್ತೆ ಯಾರು ಹಾಕೋಬೇಕಂದ್ರ ಯಾರಿಗೆ ಪೀಡ್ಸ್ ರೋಗ ಅಂತಿರಲ್ಲ, ಮೂರ್ಛೆ ರೋಗ ಬರ್ತದೆ ಅಂತಿರಲ್ಲ, ಅಂತ ಆರೋಗ್ಯ ಇಲ್ಲಿ ವಿಶೇಷವಾಗಿ ನಿಮ್ ಮನ್ಯಾಗಾಗ್ಲಿ, ನಿಮ್ ಓಣ್ಯಾಗಾಗ್ಲಿ, ನಿಮ್ ಊರಾಗಾಗ್ಲಿ, ನಿಮ್ ಪರಿಚಯಸ್ಥ ಮನ್ಯಾಗ ಈ ಬುದ್ಧಿಮಾಂದ್ಯ ಮಕ್ಕಳು ಅಂತ ಇರ್ತಾರ, ಬುದ್ಧ ಮಕ್ಕಳು ಅಂತ ಹೇಳ, ಬುದ್ಧಿಮಾಂದ್ಯ ಮಕ್ಕಳು ಅಂತವ್ರನ್ನ ಇಲ್ಲಿ 12 ರಿಂದ 15 ವಾರ ಕರ್ಕೊಂಡು ಬಂದು ಅಮೃತ ಹಾಕ್ಸಿದಂದ್ರ ಪ್ರಪಂಚದ ಪ್ರಜ್ಞೆ ಮಕ್ಕಳು ಪ್ರಜ್ಞಾವಂತರ ಆಗ್ತಾರೆ. ಇಲ್ಲಿ ಕೆಲವು ಪ್ರಶಸ್ತಿ ತಗೊಳ್ಳೋ ಸಹಿತ ಸುಧಾರಿಸ್ತಾರೆ. ಅಂತ ಔಷಧನ ಅವ್ರಿಗೆ ಉಚಿತವಾಗಿ ಹಾಕ್ತೀವಿ. ಯಾಕೆ ಉಚಿತವಾಗಿ ಹಾಕ್ತೀವಿ ಅಂದ್ರೆ ಅವ್ರ ಬುದ್ಧಿಮಾಂದ್ಯ ಮಕ್ಕಳೆಲ್ಲ ಎಂದಿನ ಜೀವನದಾಗ ಸತ್ಪಡಿಸಲು ಹೋಗ್ಯಾರ, ನಮ್ಮ ಜೀವಂತ ದೇವರ ಅಂತ ನಾವು ನೀವು ಅವ್ರ ಸೇವಾ ಮಾಡೋಣ. ಇದನ್ನ ಹುಬ್ಬಳ್ಳಿಗೆ ಬರ್ಬೇಕಾಗಿತ್ತಂದ್ರೆ ಆಡುಗಳಾಗ 2-4 ಶುಕ್ರವಾರ ಹಾಕ್ತೀವಿ, ಹುಬ್ಬಳ್ಳಿಯಾಗ 4 ಗುರುವಾರ ಹಾಕ್ತೀವಲ್ಲ. ಬರ್ಬೇಕಂದ್ರೆ ಅಡ್ರೆಸ್ ಕೊಡ್ಬೇಕಾಗಿಲ್ಲ. ಎಷ್ಟು ಪ್ರಸಿದ್ಧ ಐತಿ ಹುಬ್ಬಳ್ಳಿಯಾಗ ಅಂದ್ರೆ ಸಿದ್ಧಾರೂಢ ಮಠ, 3000 ಮಠ ಮಠಕ್ಕೆ ಹೆಂಗೆ ಜನ ಹೋಗಲ್ಲ, ಹಂಗ ಇದು ಒಂದು ದೇವಸ್ಥಾನದ ರೂಪ ತಾಳೈತಿ. ಹುಬ್ಬಳ್ಳಿಯಾಗಿನ ಸರ್ಕಾರದಿಂದ ಬಸ್ ಬಿಟ್ಟಾರ, 10 ಬಸ್. ಯಾವ ಬಸ್ ಸ್ಟ್ಯಾಂಡ್ ಬಂದು ಇರೋದ್ರಿ ಅಂದ್ರ 3 ಔಷಧ ಹಾಕಲು ಕರ್ಕೊಂಡು ಹೋಗೋದ್ರ ಬಸ್ ಇರ್ತಾವ. 100 ಆಟೋದಾರ ಕೈ ಮಾಡಿ ತೆರೀತಿರ್ತಾರೆ. ಏನು ಹೇಳೋದ್ ಬೇಡ, ಯಾಕ 3 ಔಷಧ ಹಾಕಲು ಕರ್ಕೊಂಡು ಹೋಗೋದ್ರ ನಿಮ್ಗೆ ಕರ್ಕೊಂಡು ಬರ್ತಾರೆ. ಇದರ ಉಪಯೋಗ ಮಾಡ್ಬೋದು. ನಿಮಗೆ ಯಾವ ರೋಗ ಅಂತದವಲ್ಲ ಕಿರಾಣಿ ಲಿಸ್ಟ್ ಮಾಡದಂಗೆ ಮಾಡ್ಕೊಂಡಿದ್ದೀವಿ ನಾವು. ನಿಮ್ಗೆ ಯಾರಿಗಾರ BP, ಶುಗರು, ಥೈರಾಯ್ಡ್, ಕ್ಯಾನ್ಸರ್, ಮುಟ್ಟಿನ ಸಮಸ್ಯೆ, ಪ್ಯಾಂಟ್ ನಿಮ್ಗೆ ಯಾರೇನಂತ ಚರ್ಮ ರೋಗ, ಕೆಮ್ಮು, ದಮ್ಮು, ಶೀತ ಯಾವ ಇರಲಿ, ಇದನ್ನ ಒಂದು ಆರಾಮ ಮಾಡ್ತೀವಿ. ಹಂಗಾಗಿ ಏನ್ ಕೆಲಸ ಮಾಡ್ಬೇಕಂದ್ರ ಈ ಔಷಧ ಭಾಷೆನ ಆರಾಮ ಮಾಡ್ತೀವಿ. ನೀವು ಬಹಳ ಮಂದಿ ಏನಂತೀರಿ, ನಾ ಎಲ್ಲ ದವಾಖಾನೆ ಹೋದ್ರು ಆರಾಮ ಆಗ್ಬಲ್ರಿ, ಏನ್ ತಿಂದ್ರು ಶಕ್ತಿ ಬರೋದ್ರಿ ಅಂತಿರಲ್ಲ. ಅದು ಡಾಕ್ಟರ್ ದೋಷ ಅನ್ನೋಲ್ಲ, ಅನ್ನೋ ದೋಷ ಅನ್ನೋಲ್ಲ, ಈ ದೇಹದ ದೋಷ. ಈ ದೇಹದಾಗ ಏನಾಗಿರ್ತಕ್ಕಂದ್ರಿ, ಊಟ ಮಾಡಿದ ರಕ್ತ ಮಾಂಸ ಆಗೋದ್ರಿ, ವಾತ ಪಿತ್ತ ಕಫ ಆಗಿ ಈ ಪಾಯ್ಖಾನೆ ಇರ್ಬೇಕಾಗಿದ್ದು ನಮ್ಮ ದೇಹದಾಗ